ಒಂದೊಂದು ಮರ ನನ್ನ ಪ್ರಕಾರ ಹೆಚ್ಚು ಕಮ್ಮಿ 30-35 ಸಾವಿರಕ್ಕೆ ಒಂದು ಮರ ಹೋಗುತ್ತೆ. ಆ ಥರದ್ದು ಒಂದು 8 ಮರ ಕಟ್ ಮಾಡಿದ್ದೀವಿ. ಈಗ ನಾನು ಪೂನೆಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. OFC ಡಿಪಾರ್ಟ್ಮೆಂಟ್ ಇದೆ, ಆಪ್ಟಿಕಲ್ ಫೈಬರ್ ಕೇಬಲಲ್ಲಿ. ಜಿಯೋ ಅದು ನಮ್ಮದು ಬ್ರ್ಯಾಂಚ್ ಬೆಂಗಳೂರಲ್ಲಿ ಇತ್ತು. ನಮಗೆ ಇದ್ದಿದ್ದು 1000 ಕಿಲೋಮೀಟ್ರು. ಈಗ ಹೇಗಾಗಿದೆ ಅಂದರೆ ನಾನೇ 10 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಇವತ್ತು ಮಾಡಬೇಕು ಅಂದರೆ ಇವತ್ತು ಮಾಡ್ಬೋದಿಲ್ಲ, ನಾಳೆಗೆ ಮಾಡ್ಬೋದಿಲ್ಲ, 2 ದಿವಸ ಬಿಡ್ಕೊಂಡು ಮಾಡ್ಬೋದು. ನನಗೆ ಅದರಲ್ಲಿ ಕೃಷಿ ಇಲಾಖೆಯಿಂದ ಆತ್ಮಯೋಜನೆಯಲ್ಲಿ ನನಗೆ 0 ಕಲ್ಟಿವೇಷನಿಗೆ ಒಂದು ಅವಾರ್ಡ್ ಕೊಟ್ಟರು. ಆತ್ಮಯೋಜನೆಯಿಂದ 10,000 ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದೆ. ಮತ್ತು ನನಗೆ ಆತ್ಮಯೋಜನೆಯಲ್ಲಿ ನರೇಂದ್ರ ಮೋದಿಯವರ ಹತ್ರ ಮಾತಾಡಲಿಕ್ಕೆ ಮೈಸೂರಲ್ಲಿ ಅವಕಾಶ ಸಿಕ್ಕಿತ್ತು. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಮ್ಮದು ಊರು ಬಂದು ಯಳಗ್ನಹಳ್ಳಿ, ಕಣ್ತೂರು ಗ್ರಾಮ ಪಂಚಾಯತಿ ಬರುತ್ತೆ, ಆಲೂರು ತಾಲೂಕು, ಹಾಸನ ಡಿಸ್ಟಿಕ್. ನಾನು ಬಂದು ನಂದು BBM ಆಗಿದೆ. ನಾನು BBM ಮಾಡಿಕೊಂಡು ಜಾಬ್ ಬೆಂಗಳೂರು ಮಾಡ್ತಾಯಿದ್ದೆ. ಪೂನೆಯಲ್ಲಿ ಒಂದು 3-4 ಇಯರ್ಸ್ ವರ್ಕ್ ಮಾಡಿದೆ. ಸರ್, ನಮ್ಮದು ಟೋಟಲ್ 18 ಎಕರೆ ಇದೆ. ಅದರಲ್ಲಿ ಕಾಫಿ ಮೇಯ್ನ್ ಬಂದು ಕಾಫಿ, ಆಮೇಲೆ ತೆಂಗು ಇದೆ, ಆಮೇಲೆ ಅಡಿಕೆ ಇದೆ. ಅದ್ರ ಮತ್ತೆ ಬಾಳೆ, ಅದು ಮೇಯ್ನ್ ಕ್ರಾಪ್ ಆಗಿದೆ. ಇನ್ನು ಲಿಟ್ರಲಿ ಒಳಗಡೆ ಎಲ್ಲ ಬಂದು ಮರಗಳು ತುಂಬ ಬೆಳೆದಿದ್ದೀವಿ. ಹಣ್ಣಿನ ಮರ, ಮತ್ತು ಟೀಕು, ಮತ್ತು ಪೆಪ್ಪರ್ ಬೆಳಿತೀವಿ, ಮತ್ತು ಏಲಕ್ಕಿ ಬೆಳಿತೀವಿ. ತುಂಬ ವೆರೈಟೀಸ್ ಇದೆ ಸರ್. ನಮ್ಮ ತಂದೆಯವರು ಮರ ಹಾಕ್ತಾಯಿದ್ರು. ಫಸ್ಟು ತೆಗೆದ ಮರ ಎಲ್ಲ ಅವರೇ ಹಾಕಿರೋದು. ಈಗ ಅದು ಎಲ್ಲ ಕಟಾವಿಗೆ ಬಂದಿದೆ. ಮತ್ತು ತೋಟ ಮಾಡಿದ್ದು ಅವರೇ ಮಾಡಿದ್ದು. ಮತ್ತು ನಾವು ಸಣ್ಣದರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾರೆಲ್ಲ ಏನು ಮಾಡಿದ್ವಿ ಅಂದರೆ, ಅಲ್ಲಿ ನಾವು ಸ್ಕೂಲಿಗೆ ನಡ್ಕೊಂಡು 4 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗಿತ್ತು. ಅಲ್ಲಿ ಸಣ್ಣ ಒಳ್ಳೆ ಅಪ್ಪ ಹಾಕಿದ ಮರಕ್ಕೆ ನಮ್ಮ ತೋಟದಲ್ಲಿ ಇತ್ತು ಅಂದರೆ, ಆ ಮರ ಅಲ್ಲಿ ಸಣ್ಣ ಗಿಡ ಇತ್ತು ಅಂದರೆ ಕಿತ್ಕೊಬರೋದು, ಇದು ಸೈಡಿಗೆ ನೋಡೋದು. ಈಗ ಹಣ್ಣಿನ ಗಿಡ, ಹಲಸಿನ ಗಿಡ ಇದೆ ಅಂದರೆ ಹೆಚ್ಚು ಕಮ್ಮಿ ನಮ್ಮ ತೋಟದಲ್ಲಿ 300 ಹಲಸಿನ ಗಿಡ ಇರ್ಬೋದು. ಅದು ಪೂರ್ತಿ ನಾನು ನಮ್ಮ ಅಣ್ಣ ಹಾಕಿರೋದು. ಆಗ ಹಣ್ಣು ತಿಂದು ಹಣ್ಣು ಹಾಕಿರೋದು. ಅದಕ್ಕೆ ನಾವು ಬೇರೆ ಕಡೆ ಗಿಡ ತಂದು ಹಾಕಿಲ್ಲ, ಏನಿಲ್ಲ. ಇನ್ನು ತೇಗ ಗಿಡ ನಾವು ಹಾಕಿದ್ವಿ. ತಂದೆಯರ್ಕಿಂತ ನಾವು ಸ್ವಲ್ಪ ಹಾಕಿದ್ದೀವಿ. ಮತ್ತು ಸಿಬಿ ಗಿಡ ತುಂಬ ಇದೆ. ಸಿಬಿ ಎಲ್ಲ ನಾವೇ ಹಾಕಿರೋದು. ಕಾಫಿಲಿ 2 ಥರ ವೆರೈಟಿ ಬರುತ್ತೆ. ಒಂದು ಕಾಫಿ ರೋಬಸ್ಟಾ, ಒಂದು ಅರೇಬಿಕಾ, 2 ಥರ ಬರುತ್ತೆ. ಅದರಲ್ಲಿ ಅರೇಬಿಕ್ದಲ್ಲಿ ಸುಮಾರು ತಳಿ ಬರುತ್ತೆ, 15 ತಳಿ ಬರುತ್ತೆ. ನಮ್ಮ ಹತ್ರ ಇರೋದು 2 ಇದೆ. ಅರೇಬಿಕ್ದಲ್ಲಿ 2 ತಳಿ ಇದೆ. ಅದು ಚಂದ್ರಗಿರಿ ಮತ್ತು ಕಟ್ವಾಯಿ ಅಂತ 2 ತಳಿ ಇದೆ. ರೋಬಸ್ಟಲ್ಲಿ ಒಂದು 3 ತಳಿ ಇದೆ ನನ್ನ ಹತ್ರ. ಡಾರ್ಫ್ ಹೊಸ್ತ ಮಾಡಿದ್ದೀನಿ, ಡಾರ್ಫ್ ಅಂತ ಒಂದಿದೆ, ಓಲ್ಡ್ ರೋಬಸ್ಟಾ ಅಂತ ಇದೆ, C&R ಇದೆ. 3 ತಳಿ ನನ್ನ ಹತ್ರ. ರೋಬಸ್ಟಾ 3 ಇದೆ, ಅರೇಬಿಕಾ 2 ತಳಿ ಇದೆ. 1 ವರ್ಷಕ್ಕೆ ಅದೇ ಖರ್ಚು A to Z ಖರ್ಚುಗಳೀಗ ಕಾಫಿ ಕುಯ್ಸೋದಾಗ್ಬೋದು, ನೀರಾಗ್ಬೋದು, ಗೊಬ್ಬರ ಆಗ್ಬೋದು, ಕಸಿ ಚಿಗುರು ಎಲ್ಲ ಕೇಳಿ ಒಂದು 15 ಲಕ್ಷ ಉಳಿಬೋದು ಕಾಫಿಲಿ. ನಮಗೆ ಅರೇಬಿಕಾ ಈಗ ಹೋದ ವರ್ಷದಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗಿದ್ದರಿಂದ ನಮ್ಮದು ಅವರೇಜ್ 20 ಚೀಲ ಕುಯ್ತೀವಿ ಪಾಸ್ಮೆಂಟು. ರೋಬಸ್ಟಾ ಮತ್ತು ನಾವು ಮಾಡಲ್ಲ, ಎಕ್ರಿಗೆ 40-45 ಚೀಲ ಕುಯ್ತಾಯಿದ್ದೀವಿ. ಅದರಲ್ಲಿ ನಮಗೆ ಅರೇಬಿಕಾ ಅಂದರೆ ನಿಮಗೀಗ ಅರೇಬಿಕಾ ಅಂದರೆ 20 ಚೀಲ ಕುಯ್ತೀವಿ. ಅರೇಬಿಕಾ ಒಂದು 6 ಎಕರೆ ಇದೆ, ರೋಬಸ್ಟಾ ಒಂದು 4 ಎಕರೆ ಇದೆ. ಅರೇಬಿಕಾ 20 ಚೀಲ ನಮ್ಗೆ 120 ಚೀಲ ಸಿಗುತ್ತೆ. 1 ಎಕರೆ 1 ಚೀಲಕ್ಕೆ 15,000, ಇವತ್ತಿನ 16,000 ಇದೆ. 15,000 ರೇಟ್ ಇಟ್ಕೊಂಡ್ರೆ ನಮಗೆ ಅಲ್ಲಿಗೆ 16-17 ಲಕ್ಷ ದುಡ್ಡಾಗುತ್ತೆ. 16-17 ಲಕ್ಷ ದುಡ್ಡಾಗುತ್ತೆ. ಕಾಫಿ ತೋಟ ಆಯ್ತಪ್ಪ, ನಾವು ಕಾಫಿ ತೋಟ ಮಾತ್ರ ಏನು ಬೇಡ ಅಂತ ಕೂತ್ಕೊಂಡ್ರೆ ಆಗಲ್ಲ. ಆ ಕಾಫಿ ಒಳಗೆ ಪೆಪ್ಪರ್ ಇರಬೇಕು, ಟಿಂಬರ್ ಇರಬೇಕು. ಆ ಥರ ಮತ್ತು ನಮ್ಮ ಮಕ್ಕಳಿಗೆಲ್ಲ ಮನೆಯವರಿಗೆ ಆಗೋಂಥ ಹಣ್ಣುಗಳು, ಗಿಡಗಳು ಅವು ಇದ್ದರೆ ಅದು ಒಂದು. ಈಗ ತಂಗಿ ತೋಟ ಅಂತಾರೆ. ಈಗ ತಂಗಿ ತೋಟ ಇದೆ ಅಂತೇಳಿ ಅದಕ್ಕೆ ಈಗ ಬಟರ್ ಫ್ರೂಟ್ ಆಗೋ ಪ್ಲಾನಿಂಗ್ಲಿದ್ದೀವಿ. ಬಟರ್ ಫ್ರೂಟ್ ಹಾಕಿದರೆ ಈಗ ಮೊದಲು ನಮಗೆ 30-35 ಅಡಿಕೆ ತೆಂಗಿನ ಗಿಡ ಇದೆ. ಮೊದಲು ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ಬಟರ್ ಫ್ರೂಟ್ ಗಿಡ ಹಾಕಿರೋಕ್ಕೆ ಅದು ತೆಂಗು ಮೇಲೆ ಇರುತ್ತೆ, ಕೆಳಗಡೆ ಹಣ್ಣಿನ ಗಿಡ ಹಣ್ಣು ಬರುತ್ತೆ. ಆ ಥರ ಮಾಡ್ಕೊಂಡು ಆದಷ್ಟು ಮಿಶ್ರ ಬೆಳೆ ಮಾಡಿದಷ್ಟು ತುಂಬ ಬೆನಿಫಿಟ್ ಜಾಸ್ತಿ. ನಾನು ಯೂಸ್ ಮಾಡ್ತಿರೋದು ನೀರು ಸ್ವಲ್ಪ ಡ್ರಿಪ್ ಯೂಸ್ ಮಾಡ್ತೀನಿ, ಮತ್ತು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೀನಿ. ನಮ್ಮ ಹತ್ರ ಇದೆಲ್ಲ ಬೋರ್, ನಮ್ಮದು ಬಾವಿ ಹೊಳೆ ಯಾವುದೂ ಇಲ್ಲ. ಈಗ ನಾವು ಫಸ್ಟು ಈಗ ತೆಗೆದ ಮರ ಕಟ್ ಮಾಡಿದ್ವಿ. ಈಗ ಆಲ್ರೆಡಿ ಅದಿನ್ನೂ ಸೇಲ್ ಆಗಿಲ್ಲ, ಲೈಸೆನ್ಸ್ ಸಿಕ್ಕಿದೆ. ಅದು ಕಟ್ ಮಾಡಿದ್ವಿ. ಒಂದೊಂದು ಮರ ನನ್ನ ಪ್ರಕಾರ ಹೆಚ್ಚು ಕಮ್ಮಿ 30-35 ಸಾವಿರಕ್ಕೆ ಒಂದು ಮರ ಹೋಗುತ್ತೆ. ಆ ಥರದ್ದು ಒಂದು 8 ಮರ ಕಟ್ ಮಾಡಿದ್ವಿ. ಈಗ ನಮ್ಮದು ಅದಕ್ಕೆ ಏನೂ ಖರ್ಚು ಮಾಡಿಲ್ಲ. ಈಗ ಮರಕ್ಕೆ ಬಂದರೆ ತೋಟದಲ್ಲಿ ಮರ ಮೇನ್ ಇರಲೇಬೇಕು ನೆರಳಿಗೋಸ್ಕರ. ಅಂದರೆ ಒಂದೇ ಥರ ಮರ ಹಾಕಬಾರ್ದು. ಯಾಕೆಂದರೆ ಒಂದೇ ಥರ ಹಾಕಿದರೆ ಒಂದೇ ಸರಿ ಕಟಾವಾಗುತ್ತೆ. ಮತ್ತು ಕಟ್ ಮಾಡಿದಾಗ ಏನಾಗುತ್ತೆ, ಅದು ಒಂದೇ ಸರಿ ಮಾಡಿದಾಗ ತೋಟ ಹಾಳಾಗುತ್ತೆ. ಕಟ್ ಮಾಡಿದಾಗ ಪೂರ್ತಿ ಒಂದೇ ಸರಿ ಕಟ್ ಮಾಡಿದಾಗ ನಾವು ವೆರೈಟಿ ಮರ ಹಾಕಬೇಕು. ಒಂದು 10-15 ಜಾತಿ ಮರ ಹಾಕಬೇಕು. ಮತ್ತು ಹಾಕಿದ್ರೆ ನಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಈಗ ಒಂದು ಮರ 10-15 ವರ್ಷ ಬರುತ್ತೆ. 10-15 ವರ್ಷ ಬರೋದುಂಟು, 15-20 ವರ್ಷ ಬರೋದುಂಟು, 20-25 ವರ್ಷ ಬರೋದು ಉಂಟು. ಅದೇನಾಗುತ್ತೆ, ನಾವೀಗ ಒಂದೇ ಸರಿ ಹಾಕಿದರೆ ಒಂದೇ ಸರಿ ತೋಟ ಕಟ್ ಮಾಡ್ತೀವಿ, ಮತ್ತು ತೋಟ ಹಾಳಾಗುತ್ತೆ. ವೆರೈಟಿ ಮರ ಹಾಕಿದರೆ ನೀವು 10 ವರ್ಷ ಕಟ್ ಮಾಡ್ಕೋಬೋದು, 15 ವರ್ಷ ಕಟ್ ಮಾಡ್ಬೋದು. ಈಗ 10 ವರ್ಷ ಕಟ್ ಮಾಡಿದ ಜಾಗಕ್ಕೆ ಮತ್ತೆ ಒಂದು ಹಾಕ್ಬೋದು. ಆಗ ಮತ್ತೆ ಈಗ 20 ವರ್ಷಕ್ಕೆ ಬರುತ್ತಲ್ಲ, ಆ ವೆರೈಟಿ ಕಟ್ ಮಾಡೋಕೆ ಹೋದರೆ ಅದಕ್ಕೂ ಅಲ್ಲಿ ಇದು ದೊಡ್ಡದಾಗಿರುತ್ತೆ. ಆಗ ನಮಗೆ ತೋಟ ಬಂದು ಉಳ್ಕೊಳ್ಳುತ್ತೆ. ಮೇಯ್ನು ನಾನು ಹೇಳೋದೇನೆಂದರೆ,
ಆದಷ್ಟು ವೆರೈಟಿ ಮರಗಳು ಮಾಡಿ. ಈಗ ಏನು ಮಾಡ್ತಾರೆ ಅಂದರೆ, ಹಿಂದೆ ಏನು ಮಾಡೋದು ಅಂದರೆ, ಬರೀ ನಮ್ಮ ಅಪ್ಪನೂ ಅದೇ ಥರ ಮಾಡಿದ್ದು. ಒಂದು 2 ಎಕರೆ ಮಾಡಿದ್ದಾರೆ, ಬರೀ ಸಿಲ್ವರ ಮಾಡಿದರು. 15 ವರ್ಷಕ್ಕೆ ಸಿಲ್ವರ ಕೊಟ್ಟರು. ತೋಟ ಫುಲ್ಲು ಮತ್ತೆ ರೀಕಂಡೀಷನ್ ಮಾಡೋಕೆ ನನಗೆ 5 ವರ್ಷ ಬೇಕಾಯಿತು. ಯಾಕೆಂದ್ರೆ ತೋಟ ಪೂರ್ತಿ ಹೋಯಿತು, ಹಾಳಾಗೋಯ್ತು. ಮತ್ತೆ ನಾನು ಗಿಡ ಹಾಕಿ ಮತ್ತೆ ನೆರಳು ಮಾಡೋದು ಅದು ಬಂದ ಮೇಲೆ ನಾನು ಸಿಲ್ವರ ಕಮ್ಮಿ ಮಾಡಿ ಬೇರೆ ಈಗ ಹಲಸಿದೆ, ಹಲಸು ಒಳ್ಳೆ ರೇಟ್ಗೆ ಹೋಗುತ್ತೆ, ಹಲಸು ಮಾಡ್ಬೋದು, ಏನು ತೊಂದರೆ, ಒಳ್ಳೆ ನೆರಳಾಗುತ್ತೆ. ಹಲಸು ಇದೆ. ಆಮೇಲೆ ಹಾಕಿ ಇದು ಬಟರ್ ಫ್ರೂಟ್ ಬರುತ್ತೆ ಮನೆಗೆ, ಬಟರ್ ಫ್ರೂಟ್ ಅದು ಒಳ್ಳೆ ವ್ಯಾಲ್ಯೂ ಇದೆ ಸರ್. ಈಗ ಹೆಚ್ಚು ಕಮ್ಮಿ ನಮ್ಮ ಫ್ರೆಂಡ್ ಒಬ್ಬರು ಮಾಡಿದ್ದಾರೆ, 120 ರೂಪಾಯಿ ಸ್ಪಾಟ್ ಬಂದು ತೊಗೊಳ್ತಾರೆ. ಅವರು ತೋಟ ಅಲ್ಲೆಲ್ಲ ನೆರಳಿಗೆ ಹಾಕೊಂಡಿದ್ದಾರೆ, 120 ರೂಪಾಯಿ ಸ್ಪಾಟಲ್ಲಿ ಬಂದು ತೊಗೊಂಡೋದು, ಅದು ಇನ್ಕಮ್ ಇದೆ. ಫಾರೆಸ್ಟ್ ಕಡೆಯಿಂದ 1 ರೂಪಾಯಿ ಗಿಡ ತಂದೆ, ಅದನ್ನು ಪಾಣಿ, ನಂದು ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ ಎಲ್ಲ ಕೊಟ್ಟಿದ್ದೆ. ನನಗೆ ಅರೌಂಡು ಸಿಕ್ತು, ಹೋಸರಿ ಒಂದು 16-17 ಸಾವಿರ ದುಡ್ಡು ಸಿಕ್ಕಿರ್ಬೋದು, ಅಕೌಂಟಿಗೆ ಬಂದು ಹಾಕಿ ನನಗೆ ಮೇಂಟೆನೆನ್ಸಿಗೆ ಫ್ರೀ ಆಯಿತು. ಮೇಂಟೆನೆನ್ಸ್ ಆಗಿ ಉಳೀತು, ದುಡ್ಡೂ ಉಳೀತು ನನಗೆ. ಏನು 1 ರೂಪಾಯಿ ಗಿಡ ಕೊಟ್ಟಿದ್ದೆ, ಏನು ಬಾಡಿಗೆ ಕೊಟ್ಟಿದ್ದೆ, ಇಲ್ಲಿ ಏನು ಲೇಬರ್ ಚಾರ್ಜ್ ಮಾಡಿಸಿದ್ದೆ, ದುಡ್ಡೇ ಉಳೀತು. ಒಂದು 2-3 ಸಾವಿರ ಉಳೀತು. ಅದು 2-3 ಸಾವಿರದಲ್ಲಿ ಈ ಸರಿ ಸ್ವಲ್ಪ ಗೊಬ್ಬರ ಹಾಕಿ ಗಿಡದ ಬಡ್ಡೆ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ, ಮುಗೀತು. ನಮಗೆ ಮೇಯ್ನ್ ಬೇಕಾಗಿರೋದು ತೋಟಕ್ಕೆ ಶೇಡು, ನೆರಳಿರಲೇಬೇಕು, ಅದು ಮೇನ್ ಬೆನಿಫಿಟ್ಟು. ಮತ್ತು ನಮಗೆ ನೀರು ತುಂಬ ಉಳಿಯುತ್ತೆ. ಯಾಕೆಂದ್ರೆ ನಾವು ಕಾಫಿಗೆ ನೀರು ಹೊಡೆಯೋದು, ಕಾಫಿ ಮೆಣಸುಗೆ ಮತ್ತು ಅಡಿಕೆಗೆ ಮಾತ್ರ 3 ಸರಿ ಹೊಡಿತೀವಿ. ಈ ಕಾಫಿಗೆ ಇದಕ್ಕೆಲ್ಲ ಪೆಪ್ಪರಿಗೆಲ್ಲ ಹೊಡೆಯೋದು 2 ರೌಂಡ್ ನೀರು. ಒಂದು ಹೂ ಟೈಮು, ಒಂದು ಬ್ಯಾಸಿಂಗು ಮತ್ತು ಬ್ಯಾಕಿಂಗ್ ಅಂತ ಕೊಡ್ತೀವಿ. 2 ಟೈಮ್ ಮಾತ್ರ ನೀರು ಆಗುತ್ತೆ ನಮಗೆ. ಮತ್ತು ನಮ್ಮ ಮರ ಇರೋದ್ರಿಂದ ಏನಾಗುತ್ತೆ ಅಂದರೆ, ಭೂಮಿಗೆ ತನು ಜಾಸ್ತಿ ಆಗುತ್ತೆ. ಅಂದರೆ ಎಲೆ ಬಿದ್ದು ಗೊಬ್ಬರ ಚೆನ್ನಾಗಾಗುತ್ತೆ, ಎರೆಹುಳುಗಳು ಜಾಸ್ತಿ ಆಗ್ತವೆ, ಮತ್ತು ಶೀತಾಂಶ ಭೂಮಿ ಹಿಡಿದಿಟ್ಕೊಳ್ಳುತ್ತೆ. ಅಷ್ಟು ಈಸಿಯಾಗಿ ಬಿಡೋಲ್ಲ. ನೀವು ಅದೇ ಬೇರೆ ಜಾಗದಲ್ಲಿ ಡ್ರೈ ಆಗುತ್ತೆ, ಎಲೆ ಬಿತ್ತ ಡ್ರೈ ಆಗೋಲ್ಲ. ನಾವು ಸಣ್ಣ ಗಿಡ ಹಾಕಿದರೂ ಅಷ್ಟೇ, ಸುತ್ತಮುತ್ತ ಎಲೆಗಳನ್ನ ಹಾಕ್ತೀವಿ, ಎಲೆ ಹೊತ್ತಿಗೆ ಮಲ್ಚಿಂಗ್ ಮಾಡ್ತೀವಿ ಅದಕ್ಕೆ. ಅದರಿಂದ ನಮಗೆ ಎಲೆ ತುಂಬ ಬೆನಿಫಿಟ್ಸ್ ಇದೆ. ಎಲೆ ಅಂದರೆ ಹಾಗೆ ಈಗ ನೆರಳಿಗಾಗ್ಬೋದು, ಗೊಬ್ಬರಕ್ಕಾಗ್ಬೋದು. ಒಂದು ರೌಂಡ್ ಗೊಬ್ಬರ ಕಮ್ಮಿ ಕೊಟ್ಟರು ಗೊಬ್ಬರ ಭೂಮಿ ತನುವಾಗಿದ್ದರೆ 1 ರೌಂಡ್ ಗೊಬ್ಬರ ಬೇಕಾದ್ರೆ ಕಮ್ಮಿ ಕೊಡ್ಬೋದು. ಯಾಕೆಂದರೆ ಇದರಲ್ಲೇ ಕರಗಿ ಗೊಬ್ಬರ ಆಗಿರುತ್ತೆ, ಎರೆಹುಳ ಇರೋದ್ರಿಂದ. ನಮಗೆ ಹಿಂದೆ ನಾನು ಹೇಳಿದೆ, ಮಳೆ ತುಂಬ ಆಗೋದು, ಈಗ ಮಳೆ ಕಮ್ಮಿ ಆಗುತ್ತೆ. ಈಗ ಇಲ್ಲಿ ನಮ್ಮ ಏರಿಯಾದಲ್ಲಿ ಓಕೆ, ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅಂದರೆ ಕೆಲವು ಕಡೆ ಹೋದರೆ ಮರ ಎಲ್ಲ ಕಟ್ ಮಾಡಿ ಮರನೇ ಇಲ್ದಂಗೆ ಆಗಿದೆ. ಯಾಕೆಂದರೆ ಹರಿಯೋ ನೀರು ಕಮ್ಮಿ ಆಗ್ತಾ ಬರ್ತಾಯಿದೆ. ಅಂತರ್ಜಲ ಹೆಂಗೆ ಕಮ್ಮಿ ಆಗ್ತಾಯಿದೆ, ಹಂಗೆ ನದಿಗಳ ನೀರು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಮರಗಳು ಜಾಸ್ತಿ ಇದ್ದರೆ ನೀರು, ಮಳೆ ಚೆನ್ನಾಗಾಗುತ್ತೆ. ಮರ ಇದ್ದರೆ ಮಳೆ. ಆಮೇಲೆ ಟಿಂಬರು ಮತ್ತು ಮರ ಇರೋದ್ರಿಂದ ತೋಟದಲ್ಲಿ ನಮಗೆ ಈಗ ಅಕಸ್ಮಾತ್ ಯಾರಿಗಾರು ನಮ್ಮ ಮನೇಲಿ ಆಗಲಿ, ಇಲ್ಲ ಯಾರಿಗಾರು ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು, ಏನಾರು ಹಾಸ್ಪಿಟಲ್ಲಿ ಅದು ಆಯಿತು, ಈಗ 5 ಲಕ್ಷ ಕಟ್ಟಿ ಅಂತಾರೆ, 10 ಲಕ್ಷ ಕಟ್ಟಿ ಅಂತಾರೆ ಹುಷಾರು ಮಾಡೋಕ್ಕೆ, ಯಾವುದೊಂದು ಆಪ್ರೇಷನ್ ಆಗ್ಬೋದು, ಹಾರ್ಟ್ ಆಪ್ರೇಷನ್, ಅದಕ್ಕೆ ಇದಕ್ಕೆ ಅಂತ. ಆ ಟೈಮಲ್ಲಿ ಯೂಸ್ ಆಗುತ್ತೆ ನಮಗೆ. ಬೇಕಾದ್ರೆ ಕಟ್ ಮಾಡ್ಕೊಂಡು ನಾವು ಸೇಲ್ ಮಾಡ್ಕೋಬೋದು. ಮತ್ತು ಈಗೇನು ಬೇಡ, ಈಗ ಅಕಸ್ಮಾತ್ ಈಗ ಏನಾರು ಮಗಳೋ ಏನಾದ್ರು ಹೊರಗಡೆ ಓದ್ತೀನಿ, ನನಗೆ ಆ ಇಂಜಿನಿಯರ್ ಕಾಲೇಜ್ ಸೇರಿಸು, ಇಲ್ಲ ಇದು ಮೆಡಿಕಲ್ ಓದಬೇಕು, ಈಗ 50 ಲಕ್ಷ ಬೇಕು, 20 ಲಕ್ಷ ಬೇಕು ಅಂದಾಗ ಆ ಟೈಮಲ್ಲಿ ಬೇಕಾದ್ರೆ ನಾವು ಮರ ಕಟ್ ಮಾಡ್ಕೋಬೋದು. ಫ್ಯೂಚರ್ ನಿಮಗೆ ಎಮರ್ಜೆನ್ಸಿ ಅಂದಾಗ ಅದು ನಿಮಗೆ ಬಿದ್ದೇ ಬೀಳುತ್ತೆ. ಈಗ ಇನ್ನೊಬ್ಬರು ಹೋಗಿ ಕೇಳೋಂಗಿಲ್ಲ. ಈಗ ಮತ್ತು ನಾವು ಮನೆ ಕಟ್ಟಬೇಕಾದ್ರೆ ನಮಗೆ ಬೇಕಾದ ಮರ ಹಾಕ್ಬೋದು ನಾವು. ನನಗೆ ಅದರಲ್ಲಿ ಕೃಷಿ ಇಲಾಖೆಯಿಂದ ಆತ್ಮಯೋಜನೆಯಲ್ಲಿ ನನಗೆ 0 ಕಲ್ಟಿವೇಷನಿಗೆ ಒಂದು ಅವಾರ್ಡ್ ಕೊಟ್ಟರು. ಆತ್ಮಯೋಜನೆಯಿಂದ 10,000 ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಮತ್ತು ನನಗೆ ಆತ್ಮಯೋಜನೆಯಲ್ಲಿ ನರೇಂದ್ರ ಮೋದಿಯವರ ಹತ್ರ ಮಾತಾಡಲಿಕ್ಕೆ ಮೈಸೂರಲ್ಲಿ ಅವಕಾಶ ಸಿಕ್ಕಿತ್ತು. ಏಕೆಂದರೆ ನಾನು ಕೃಷಿ ಮತ್ತು ಸಾವಯವ ಕೃಷಿ ಜಾಸ್ತಿ ಮಾಡ್ತೀನಿ. ಮತ್ತು ನಂದು ಮೈನ್ ಕಾನ್ಸೆಪ್ಟ್ ಇರೋದೇನೆಂದರೆ 0 ಕಲ್ಟಿವೇಷನ್ ಮಾಡಬೇಕು ಭೂಮಿ. ಏಕೆಂದರೆ ಎರೆಹುಳು ಜಾಸ್ತಿ ಆಗ್ತದೆ, ಉಳೋದು ಇದು ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ನಮಗೆ ಬೆನಿಫಿಟ್ ಆಗುತ್ತೆ. ನಮ್ಮ 0 ಕಲ್ಟಿವೇಷನ್ ತುಂತುರು ಯೋಜನೆಗೆ ನಮಗೆ ಮಾತಾಡಿದ್ದಕ್ಕೆ ನಮ್ಮ ನರೇಂದ್ರ ಮೋದಿ ಹತ್ರ ಮಾತಾಡೋಕ್ಕೆ ಅವಕಾಶ ಸಿಕ್ಕಿತ್ತು ನನಗೆ. ಯಾಕೆಂದರೆ ನಮಗೆ ನೀರು ಉಳಿಸ್ಬೇಕು ನಮಗೆ. ಏಕೆಂದರೆ ನೀರು ಮೇಯ್ನು. ಈಗ ತುಂತುರು ನೀರಾವರಿಗೆ ಗೌರ್ಮೆಂಟಿಂದ ಕೊಟ್ಟರು, ಅದಕ್ಕೆ ಮಾತಾಡಿದರು. ನಾನು ಮಾತಾಡಿದ್ದೆ, ಅದಕ್ಕೋಸ್ಕರ ಮೋದಿಯವ್ರ ಹತ್ರ ನಂಗೆ ಎಂದು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಹೇಳೋಕ್ಕಾಗಲ್ಲ ಅದು. ಯಾಕೆಂದರೆ ಆ ಥರ ಅವ್ರು ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ. ಅದೊಂದು ತುಂಬ ಖುಷಿ. ನಾನು ಪೂನೆಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. OFC ಡಿಪಾರ್ಟ್ಮೆಂಟ್ ಇದೆ, ಆಪ್ಟಿಕಲ್ ಫೈಬರ್ ಕೇಬಲಲ್ಲಿ. ಜಿಯೋದು ನಮ್ಮದು ಬ್ರ್ಯಾಂಚ್ ಬೆಂಗಳೂರಲ್ಲಿ ಇತ್ತು. ನನಗೆ ಪುಣೆ ಡಿವಿಷನ್ ಕೊಟ್ಟಿದ್ದರು. ಅಲ್ಲಿ ಹೇಗಿತ್ತು ವರ್ಕ್ ಅಂದರೆ, ಡೇ ಆ್ಯಂಡ್ ನೈಟ್ ವರ್ಕು, ಮೈಂಡನ್ನು ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಸಿಟಿ ಏರಿಯಾದಲ್ಲೆಲ್ಲ ನೈಟ್ ವರ್ಕ್ ಮಾಡಬೇಕಾಗಿತ್ತು, ಬೇರೆ ಏರಿಯಾದಲ್ಲೆಲ್ಲ ಫ್ರೀಯಾಗಿ ಡೇ ವರ್ಕ್ ಮಾಡ್ಬೋದು. ಡೇ ಆ್ಯಂಡ್ ನೈಟ್ ವರ್ಕು. ಈಗ ಹೇಗಾಗಿದೆ ಅಂದರೆ, ನಾನೇ 10 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನು ಇವತ್ತು ಮಾಡಬೇಕು ಅಂದರೆ ಇವತ್ತು ಮಾಡ್ಬೋದಿಲ್ಲ, ನಾಳೆಗೆ ಮಾಡ್ಬೋದಿಲ್ಲ, 2 ದಿವಸ ಬಿಡ್ಕೊಂಡು ಮಾಡ್ಬೋದು. ಅಲ್ಲಿ ಹಾಗಲ್ಲ. ಇವತ್ತು ಮಾಡಬೇಕು ಅಂದ್ರೆ 1 ಅವರ್ ಮಾಡಬೇಕು ಅಂದ್ರೆ ಈಗ 1 ಅವರ್ಲೇ ಮಾಡಬೇಕಾಗಿತ್ತು. ಇದು ತುಂಬ ಖುಷಿಯಾಗಿದೆ ಸರ್. ನನಗೆ ಬಂದ ಮೇಲೆ ತುಂಬ ನೆಮ್ಮದಿ. ಮೊದಲು ನಮ್ಮ ನೆಮ್ಮದಿ ಈಗ ತೋಟಕ್ಕೆ ಬೆಳಗ್ಗೆ ಎದ್ದು ಒಂದು ರೌಂಡ್ ಹೋಗಿ ಬಂದರೆ ತೋಟಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಯಾವುದೇ ಟೆನ್ಷನ್ ಇರಲಿ ಏನೇ ಇರಲಿ ಫುಲ್ ಮೈಂಡ್ ಫ್ರೆಶ್ ಆಗೋಗುತ್ತೆ. ಮತ್ತು ನಮ್ಮ ಸ್ನೇಹಿತರು ಬಂಧುಗಳಿಗೆ ಹೇಳೋದೇನು ಅಂದರೆ, ಮರಗಳನ್ನು ಜಾಸ್ತಿ ಹಾಕಿ
ಜಾಸ್ತಿ ಜಾಗ ಇದ್ದಷ್ಟು ಮರ ಜಾಸ್ತಿ ಹಾಕಿ ಕಮ್ಮಿ ಜಾಗ ಇದೆ ಅಂತ ಇರೋದೇ 2 ಎಕರೆ ಅಂದರೆ ಸುತ್ತ ಬಾರ್ಡ್ರಿಗೆ ಹಾಕೊಳ್ಳಿ. ಒಳಗಡೆ ನೀವು ತರಕಾರಿ ವೆಜಿಟೇಬಲ್ ಬೆಳಿತೀನಿ ಒಳಗಡೆ ಅದಕ್ಕೂ ಏನು ಸಂಬಂಧ ಬರಲ್ಲ. ನೀವು ಬೆಳಕಬಹುದು. ಇಲ್ಲ ನನಗೊಂದು 15-20 ಎಕರೆ ಇದೆ ಅಂದರೆ ಮಾಡಿ, ತುಂಬಾ ಮಾಡಿ, ಮರಗಳು ತುಂಬ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಅದರಲ್ಲಿ ಇನ್ಕಮ್ ಇಲ್ಲ ಅಂತ ಯೋಚನೆ ಮಾಡೋಕೆ ಹೋಗಬೇಡಿ. ಈಗ ಬೇರೆದಾದರೆ ನೀವು ಒಂದು ವರ್ಷ ರೇಟ್ ಸಿಗುತ್ತೆ, ಒಂದು ವರ್ಷ ರೇಟ್ ಸಿಗಲ್ಲ. ಈ ಮರ ಬಂದು ನಿಮಗೆ ವರ್ಷ ಆದಂಗೆ ಆದಾಯ ನಿಮಗೆ ಗೊತ್ತಿಲ್ಲದಂಗೆ ಆದಾಯ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಅವತ್ತಿಗೆ ನಿಮ್ಮ ಕೈಗೆ ಸಿಗಲ್ಲ, ಅದ್ರ ಮುಂದೆ ಒಂದು ದಿವಸ ಸಿಗುತ್ತೆ. ರೈತರಿಗೆ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂದರೆ, ಮರಗಳನ್ನು ಮಾಡಿ ನೀವೇನೇ ಬೆಳೀರಿ, ಈಗ ಭತ್ತ ಬೆಳೀರಿ, ಇಲ್ಲಾಂದರೆ ರಾಗಿ ಜೋಳ ಏನೇ ಬೆಳೆದ್ರು ಬದಿನಲ್ಲಿ ಮರವನ್ನು ಹಾಕಿ, ತುಂಬ ಅನುಕೂಲ ಆಗುತ್ತೆ. ಅದೇನಾಗುತ್ತೆ ಅಂದರೆ ನಮಗೆ ಇನ್ಸೂರೆನ್ಸ್ ಇದ್ದಂಗೆ. ಈಗ LIC ಕಟ್ತಂಗೆ 15 ವರ್ಷ ಕಟ್ಬಿಟ್ಟು ನೀವು ಇದಕ್ಕೆ ಇನ್ಸೂರೆನ್ಸ್ ದುಡ್ಡು ಕಟ್ತಲೇ ನಮಗೆ ಇನ್ಸೂರೆನ್ಸ್ ಬಂದಂಗೆ. ಅದು ನಾವು ದುಡ್ಡು ಕಟ್ಟಿ ನಮಗೆ ಇನ್ಸೂರೆನ್ಸ್ ಬರುತ್ತೆ. ಇದು ನಾವು ದುಡ್ಡು ಕಟ್ತಲೇ ನಮಗೆ ಇನ್ಸೂರೆನ್ಸ್ ಬಂದಂಗೆ, ಇನ್ಕಮ್ ಜಾಸ್ತಿ ಬರುತ್ತೆ. ನನ್ನ ಹೇಳೋದು ಏನಂದರೆ, ಕಾಡಿದ್ದರೆ ನಾವು, ಮರ ಇದ್ದರೆ ನಾವು, ಅದಿಲ್ಲ ಅಂದರೆ ನಾವು ಯಾರೂ ಬದುಕೋಕ್ಕಾಗಲ್ಲ ಅಂತ ಹೇಳಿ